ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ರೈತರ ಹೋರಾಟಕ್ಕೆ ಮತ್ತೊಮ್ಮೆ ಸರ್ಕಾರ ಮಣಿದಿದೆ. ಗ್ಯಾರಂಟಿ ನ್ಯೂಸ್ ನ ವರದಿಯ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ರೈತರ ಹೋರಾಟಕ್ಕೆ ಮತ್ತೊಮ್ಮೆ ಸರ್ಕಾರ ಮಣಿದಿದೆ. ಗ್ಯಾರಂಟಿ ನ್ಯೂಸ್ ನ ವರದಿಯ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅಧಿವೇಶನಕ್ಕೆ ಹೋಗುವ ಸಚಿವರನ್ನ ತಡೆಯೋದಕ್ಕೆ ರೈತರೆಲ್ಲರೂ ಕೂಡ ಸಜ್ಜಾಗಿದ್ರು. ರೈತರ ಹೋರಾಟದ ಬಗ್ಗೆ ವರದಿ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಮೆಕ್ಕೆಜೋಳ ಬೆಲೆ ನಿಗದಿಗಾಗಿ ಹೆದ್ದಾರಿ ಬಂದ್ಗೆ ರೈತರು ಎಲ್ಲಾ ರೀತಿಯಾಗಿ ಸಜ್ಜಾಗಿದ್ರು. ರೈತರ ಸಂಕಷ್ಟಕ್ಕೆ ಮಣಿದು ಮೂರನೇ ಬಾರಿ ಆದೇಶವನ್ನ ಪರಿಷ್ಕರಣೆ ಮಾಡಲಾಗಿದೆ. 20 ಕ್ವಿಂಟಾಲ್ ಬದಲಾಗಿ ಒಬ್ಬ ರೈತನಿಂದ 50 ಕ್ವಿಂಟಾಲ್ ಖರೀದಿಗೆ ಸರ್ಕಾರ ಮುಂದಾಗಿದೆ. 50 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿ ಬಗ್ಗೆ ಸರ್ಕಾರ ಆದೇಶ ಹೊರಡಿಸಿದೆ. ರೈತರ ಹೋರಾಟಕ್ಕೆ ಮತ್ತೊಮ್ಮೆ ರಾಜ್ಯ ಸರ್ಕಾರ ಮಣಿದಿದೆ. ಈಗ 20 ಕ್ವಿಂಟಾಲ್ ತಗೊಳ್ಬೇಕು ತಲಾ ಒಬ್ಬ ರೈತನಿಂದ ಅಂತ ಹೇಳಿ ಏನು ಸರ್ಕಾರ ಹೇಳಿತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 20 ಕ್ವಿಂಟಾಲ್ ಬದಲಿಗೆ ತಲಾ ಒಬ್ಬ ರೈತನಿಂದ 50 ಕ್ವಿಂಟಾಲ್ ಮೆಕ್ಕೆಜೋಳವನ್ನು ಖರೀದಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರೋದು. ಒಂದು ಕಡೆ ರೈತರ ಹೋರಾಟ ಏನಿದೆ ಆ ಹೋರಾಟಕ್ಕೆ ಮತ್ತೆ ಈಗ ರಾಜ್ಯ ಸರ್ಕಾರ ಮಣಿದಿದೆ. ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಇಂಪ್ಯಾಕ್ಟ್. ರಮೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ರಮೇಶ್, ಒಂದ್ ಕಡೆ ನಾಳೆ ಚಳಿಗಾಲದ ಅಧಿವೇಶನಕ್ಕೆ ಹೋಗುವಂತ ಸಚಿವರು, ಶಾಸಕರು ಮತ್ತೆ ಅಧಿಕಾರಿಗಳನ್ನ ತಡಿಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಈಗ ಮತ್ತೊಮ್ಮೆ ರಾಜ್ಯ ಸರ್ಕಾರ ರೈತರ ಹೋರಾಟಕ್ಕೆ ಮಣಿದಿದೆ. ಸಂಭ್ರಮಾಚರಣೆ ಹೇಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಮೇಶ್. ಪ್ರಭು, ಜಿಲ್ಲೆಯಲ್ಲಿರುವಂತಹ 2-3 ಬಣದ ರೈತ ಸಂಘಟನೆಗಳು ಈಗಾಗಲೇ ಈ ಒಂದು ಆದೇಶವನ್ನ ಸ್ವೀಕಾರ ಮಾಡಿರುವಂತದ್ದು. ಜೊತೆಗೆ ಏನಂತಂದ್ರೆ ಸದ್ಯದ ಮಟ್ಟಿಗೆ ಒಪ್ಪಿಕೊಂಡು ಈಗಾಗಲೇ ನಾಳೆ ನಡೆಯುವಂತಹ ಹೆದ್ದಾರಿ ಬಂದನ್ನ, ಈಗ ಹೆದ್ದಾರಿ ಬಂದಿಗೆ ನೀಡಿರುವಂತಹ ಕರೆ ಏನಿತ್ತು ಆ ಕರೆಯನ್ನ ವಾಪಸ್ ತೆಗೆದುಕೊಂಡು ವಿಜಯೋತ್ಸವವನ್ನ ಆಚರಣೆ ಮಾಡಿರುವಂತದ್ದು. ಬಂಕಾಪುರ ಬಳಿ ಇರುವಂತಹ ಬಂಕಾಪುರ ಟೋಲ್ ಅಲ್ಲಿ ಈಗಾಗಲೇ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇರುವಂತಹ ರೈತರು ಈಗಾಗಲೇ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯಿಂದ ಮಾಡ್ತಾ ಇರುವಂತದ್ದು. ಜೊತೆಗೆ ಹಾವೇರಿ ನಗರದಲ್ಲೂ ಕೂಡ ಈಗಾಗಲೇ 5 ಗಂಟೆಯ ಸುಮಾರಿಗೆ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ರೈತರು ಒಂದು ಸಿಹಿ ಹಂಚಿ ಪಟಾಕಿಯನ್ನ ಸಿಡಿಸುವಂತಹ ಈಗಾಗಲೇ ತಯಾರಿ ಮಾಡ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಸದ್ಯ ಈಗ ರೈತರು ನಿಟ್ಟುಸಿರು ಬಿಟ್ಟಿದ್ದಾರೆ. ಜೊತೆಗೆ ಸರ್ಕಾರವು ಕೂಡ ನಾಳೆ ಪ್ರತಿಭಟನೆ ಮಾಡುವಂತಹ ರೈತರ ಎಫೆಕ್ಟ್ ಏನಿತ್ತು ಅದರಿಂದ ಈಗಾಗಲೇ ತಪ್ಪಿಸಿಕೊಂಡು ನಿರಾಳ ಆಗಿರುವಂತದ್ದು. ಅಧಿವೇಶನದಲ್ಲಿ ಈ ಒಂದು ವಿಷಯವೇ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ವಿರೋಧ ಪಕ್ಷದವರಿಗೆ ಈ ಒಂದು ಘಟನೆ ಏನಂತಂದ್ರೆ ಆಹಾರವಾಗಿ ಪರಿಣಮಿಸುವ ಮುನ್ನವೇ ಈಗಾಗಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಸಮಸ್ಯೆಯನ್ನ ಈಡೇರಿಸಿದ್ದು ನಿಜಕ್ಕೂ ಸ್ವಾಗತಾರ್ಹ ಅಂತ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್.